ವೀಕ್ಷಕರೇ, ಅಯೋಗ್ಯ 2 ಸಿನಿಮಾ ತಂಡ ಜೊತೆ ನಾವೀಗಿದ್ದೀವಿ. ಮಾತುಕತೆಯನ್ನ ಮುಂದುವರಿಸೋಣ. ಅಫ್ಕೋರ್ಸ್ ಈ ಸಿನಿಮಾ ಸಾಕಷ್ಟು ಜನಕ್ಕೆ ತುಂಬಾ ಸ್ಪೆಷಲ್. ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ, ಯೂಶಲಿ ಹಿಟ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಅದರ ಸೀಕ್ವೆಲ್ ಶುರು ಆಗುತ್ತೆ. ಆದರೆ ಈ ಸಿನಿಮಾದ 2ನೇ ಭಾಗ ಬರೋದಕ್ಕೆ ಬರೋಬ್ಬರಿ 8 ವರ್ಷ ಬೇಕಾಯ್ತು. ಯಾಕೆ ಅನ್ಸುತ್ತೆ ಸತೀಶ್ ಅವರೇ? ಬಹುಶಃ ನನಗನ್ಸೋದು ಅಂದ್ರೆ ಸ್ಕ್ರಿಪ್ಟ್ ರೆಡಿ ಆಗ್ಬೇಕು. ಯಾಕಂದ್ರೆ ಒಂದು ಸಿನಿಮಾ ಹಿಟ್ ಆದಾಗ ಪಾರ್ಟ್ 2 ಮಾಡೋದು ತುಂಬಾ ಟಫ್. ಅದು ಅಂದ್ರೆ ಅದು ಕರೆಕ್ಟಾಗಿ ಲಿಂಕ್ ಬೇಕು, ಆ ಕತೆ ಕರೆಕ್ಟಾಗಿ ಜರ್ನಿ ಆಗ್ಬೇಕು, ಎಲ್ಲವೂ ಸಿಗ್ಬೇಕು. ಆ ತಯಾರಿ ಮಾಡ್ತಾ ಇದ್ದ. ಅದ್ರ ಮಧ್ಯೆ ಅವನು ಮದಗಜ ಮಾಡ್ತಾ ಇದ್ದ. ಅದ್ರ ಮಧ್ಯೆ ನಾನು ಡಿ ಆರ್ ವಿಕ್ರಮ್ ಮತ್ತೊಂದು ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಇದೆ. ಅದೆಲ್ಲ ಮುಗಿಸ್ಕೊಂಡು ಕಮಿಟ್ಮೆಂಟ್ ಮುಗಿಸ್ಕೊಂಡು ಒಂದು ದಿವಸ ಸ್ಕ್ರಿಪ್ಟ್ ತಗೊಂಡ್ಬಂದ. ಲಾಸ್ಟ್ 2 years ಬ್ಯಾಕ್ 3 years ಬ್ಯಾಕ್ ತಗೊಂಡ್ಬಂದ. ಅಯೋಗ್ಯ 2 ಅಂದ ತಕ್ಷಣ ಒಂದ್ಸಲ ಇದೆ ಹಿಂಗಂತ ನನಗೆ, ಅಯೋಗ್ಯ 2ನಾ ಹೆಂಗ್ ಮಾಡ್ತೀಯ ಗುರು ಅಂತ ಮಾಡೋದ ಮತ್ತೆ ಅಂತ. ಪುನಃ ಅವನು ಕತೆ ಹೇಳಿದಾಗ ಆ ನರೇಷನ್ ಅಂಡ್ ಆ ಫ್ಲೋ, ಅಂದ್ರೆ ಊರೊಳಗಡೆ ಕತೆ ಯಾವ ತರ ಜರ್ನಿ ಆಗುತ್ತೆ ಪುನಃ ಕಂಟಿನ್ಯೂಷನ್ ಅಂತ ಹೋದಾಗ ಬಹಳ ಮಜಾ ಕೊಡ್ತು, ಸಖತ್ ಕಿಕ್ ಕೊಡ್ತು. ಮಾಡ್ಲೇಬೇಕಿದ್ನ ಅಂತ. ಯಾಕೆಂದ್ರೆ ಜನ ಒಂದು ಇಷ್ಟಪಟ್ಟವ್ರೆ. ಈಗ ಅದು ಅವ್ರ ಸಿನಿಮಾ, ನಮ್ ಸಿನಿಮಾ ಅಲ್ಲ. ಅಯೋಗ್ಯ ಅಂತ ಬಂದಾಗ ಆಚೆಗೆ ಬಂದ್ಮೇಲೆ ಅದು ಗೆಲ್ಸಿದ್ಮೇಲೆ ಅವ್ರ ಸಿನಿಮಾ, ಅದು ನಮ್ದಲ್ಲ. ಅದು ಒಂದ್ಸ ಆಚೆ ಬಂದ್ಮೇಲೆ ಈಗ ಮತ್ತೆ ಆ ಮನೋರಂಜನೆ ಕೊಡೋದಕ್ಕೆ ಸಖತ್ತಾಗಿರುತ್ತೆ ಮಾಡಿದ್ರೆ. ಅಂದ್ರೆ ನಾವು ಆ ಸೆಲೆಬ್ರೇಷನ್ ನೋಡಿದೀವಿ ಪಾರ್ಟ್ 1 ಅಲ್ಲಿ. ಜನ ಇಷ್ಟಪಟ್ಟಿರೋದು, ಅವ್ರು ಖುಷಿ ಪಟ್ಟಿರೋದು, ಎಂಜಾಯ್ ಮಾಡೋದು ನೋಡಿದೀವಿ. ನನಗೆ ಅದು ಇಷ್ಟ. ಥಿಯೇಟರ್ ಒಳಗೆ ಕೂತ್ಕೊಂಡಾಗ ಅವ್ರ ಸಿನಿಮಾನ ಎಂಜಾಯ್ ಮಾಡ್ತಾ ಇರ್ತಾರಲ್ಲ, ಅದೇ ನಮ್ಗೆ ಕೊಡೋ ಸಂತೋಷ. ಅಂದ್ರೆ ದುಡ್ಡು ಕಾಸು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಬ್ಯಾಂಕಲ್ಲಿ ಇರುತ್ತೆ, ಇಲ್ಲ ಯಾವ್ದೋ ಬೇರೆ ರೂಪದಲ್ಲಿ ಇರುತ್ತೆ, ವಸ್ತುಗಳ ರೂಪದಲ್ಲಿ ಇರುತ್ತೆ ದುಡ್ಡು ಕಾಸು. ಅದು ಯಾವುದುವೆ ಏನೋ ಭಾವಗಳ ರೂಪದಲ್ಲಿ ಇರೋದಿಲ್ಲ. ಭಾವನೆ ಯಾವ್ದಂದ್ರೆ ಜನ ನೋಡಿ ಖುಷಿ ಪಡ್ತಾ ಇರ್ತಾರಲ್ಲ, ಅದು ನಮಗೆ ಸಂತೋಷ ಕೊಡುತ್ತದೆ. ಹಂಗಾಗಿ ಇನ್ಫ್ಯಾಕ್ಟ್ ಅಯೋಗ್ಯ ಸಿನಿಮಾ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂತ ಸಿನಿಮಾ. ಮ್ಯೂಸಿಕಲಿ ತಗೊಂಡಾಗ ಒಂದೇ ಒಂದು ಸಾಂಗ್ ನ 12 ಕೋಟಿ ಪ್ಲಸ್ ವೀಕ್ಷಕರು ನೋಡ್ತಾರೆ ಅಂತಂದ್ರೆ ತಮಾಷೆ ಮಾತ್ರ ಅಲ್ಲ. ಅದು ಒಂದು ಕನ್ನಡದ ಸಾಂಗ್, ಅದರ ಸಾಹಿತ್ಯ, ಸಂಗೀತ, ಪಿಕ್ಚರೈಸೇಷನ್ ಎಲ್ಲವೂ ಕೂಡ ಕಣ್ಣುಗಳಿಗೆ ಕಿವಿಗಳಿಗೆ ಇಷ್ಟ ಆದ್ರೆ ಮಾತ್ರನೇ ಅಷ್ಟು ವ್ಯೂಸ್ ಆಗೋದಕ್ಕೆ ಸಾಧ್ಯ. ಹೌದು. ಅದು ಒಂಥರ ನಮಗೆ ಅದು ಒಂಥರ ಮೈಲ್ ಸ್ಟೋನ್ ಮಾಡ್ತಾ ಹೋಯ್ತು. ಅಂದ್ರೆ ಪ್ರತಿಯೊಂದು ಹಂತನೂ ಹಂಗೆ ಆಗ್ತಾ ಬಂತು. ಅಂದ್ರೆ ಏನಮ್ಮಿ ಸಾಂಗ್ ನಿಮ್ಗೆ ನಾನು ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂದ್ರೆ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ನಾವು ಶೂಟ್ ಮಾಡ್ಬೇಕಾದ್ರೆ ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಚಾನ್ಸೇ ಇಲ್ಲ. ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಅಲ್ಲಿ 200 ಮಿಲಿಯನ್ ಆಗಿದೆ, 200 ಮಿಲಿಯನ್ ಆಗಿದೆ. ಅದ್ರ ಜೊತೆಗೆ ಹಿಂದೆ ಹೋಗುವ ಒಂದು 50 ಮಿಲಿಯನ್ ಆಗಿದೆ, ಏನೇ ಕರ್ಮಕಾಲ ಒಂದು 10 ಮಿಲಿಯನ್ ಆಗಿದೆ. ಹಿಂಗೆ ಅದು ಎಲ್ಲಾ ಸಾಂಗ್ಗಳು ಬ್ಲಾಕ್ ಬಸ್ಟರ್ ಆಗೋದು. ಅದರ ಕ್ರೆಡಿಟ್ ಕಂಪ್ಲೀಟ್ಲಿ ಅರ್ಜುನ್ ಜನ್ಯ ಅವ್ರಿಗೆ ಹೋಗ್ಬೇಕು. ಗಿರಿ ಅವರೇ, ನೀವು ಆಲ್ರೆಡಿ ಒಂದು ಸೆಂಚುರಿ ಬಾರಿಸಿದ್ರೆ ಅನ್ಸುತ್ತೆ. ಮೋಸ್ಟ್ ಸೀನಿಯರ್ ಆಕ್ಟರ್ ಇಲ್ಲಿ ಈ ಗ್ರೂಪ್ ಅಲ್ಲಿ. ಅವಾಗ ಅವಾಗ ಬೆಣ್ಣೆ ಪಣ್ಣೆ ಅಂತ ಉರಿಸ್ತಾ ಇರ್ತೀವಿ, ಸಿಟ್ ಮಾಡ್ಕೋಬೇಡ. ಮಾಡ್ಕೊಂಡು ಚಾಪ ಹಾಕ್ಬೇಡ. ಆಮೇಲೆ 100 ಸಿನಿಮಾಗಳ ಸರ್ದಾರ್ ನೀವು. ಅವರು ಆಸುಪಾಸು ಸೆಂಚುರಿ ಹೊಡೆಯೋದ್ರಲ್ಲಿ ಇದಾರೆ. ಒಂದು 80-85 ಆಗಿರ್ಬೇಕು ಶಿವಣ್ಣ ಅವರು. ಸದ್ಯದಲ್ಲಿ ಇವ್ರಿಗೂ 100 ವರ್ಷ ಆಯ್ತದೆ. ನಮ್ ಸತೀಶ್ ಅವ್ರದ್ದು ಸಿನಿಮಾಗಳ ಲೆಕ್ಕ ಅಥವಾ ನಾಟಕಗಳ ಲೆಕ್ಕ ಅಂತ ತಗೊಂಡ್ಬಂದಾಗ ಅವ್ರು ಮಾಡಿರ್ತಕ್ಕಂಥ ನಾಟಕಗಳು. ಹಿರಿಯ ಮುತ್ಸದಿ ಅಣ್ಣ, ದಯವಿಟ್ಟು ಅಣ್ಣ, ಹಿರಿಯ ಮುತ್ಸದಿ ನಮಗೆ ನೀನು. ಹಳ್ಳಿ ಭಾಷೆ, ಹಳ್ಳಿ ಸೊಗಡು, ಹಳ್ಳಿ ಸಿನಿಮಾ ಅಂದ್ರೆ ಒಂಥರ ಮಜಾ ಇರುತ್ತೆ. ಅದು ಉತ್ತರ ಕರ್ನಾಟಕದಾಗಿರ್ಬೋದು ಅಥವಾ ದಕ್ಷಿಣ ಕರ್ನಾಟಕದಾಗಿರ್ಬೋದು. ಸಿಟಿ ಬಿಟ್ಟು ಹಳ್ಳಿ ಯಾವುದೇ ಪ್ರಕಾರದ ಸಿನಿಮಾಗಳು ಮಾಡಿದ್ರು ಕೂಡ ಒಬ್ಬ ನಟನಿಗೆ ತುಂಬ ಇಷ್ಟವಾಗಿರುವಂಥದ್ದು ಇರ್ತದೆ. ಯಾಕಂದರೆ ಹಳ್ಳಿಲಿ ಸಿಗದೇ ಇರೋವಂಥ ಒಂದು ಸ್ಥಳಗಳು ಸಿಗ್ತವೆ, ಬೆಂಗಳೂರಲ್ಲಿ ಹೇಳೋಕ್ಕಾಗದಿರೋಂಥ ಮಾತುಗಳು ಸಿಗ್ತವೆ, ಬೆಂಗಳೂರಲ್ಲಿ ತೋರಿಸ್ಕೊಳಕ್ಕಾಗದಿರೋಂಥ ಒಂದು ಜಾಗಗಳು ಸಿಗ್ತವೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಜಾಗಗಳು, ಅಂದರೆ ಅಷ್ಟು ಸ್ಪೇಸ್ ಇರ್ತದೆ ಒಬ್ಬ ನಟನಿಗೆ. ನಾನು ಇವ್ರಿಗೆ ಕೇಳಿದಾಗ ಅಲ್ಲ ಅಷ್ಟು ಆರಾಮಾಗಿ ಹೆಂಗೆ ಮಾತಾಡ್ತೀರಾ ಅಂತ. ಅದು ಆರಾಮಲ್ಲ, ಅದು ಇರೋದೇ ಹಂಗೆ ಭಾಷೆ. ಎಲ್ಲ ಬಲ್ಲ ಯಾಕಲಾ ಅಂತ ಅದು ಇರೋದೇ ಹಾಗೆ. ಯಾಕೆಂದರೆ ನಾವಲ್ಲಿ ಎಲ್ಲ ಬಲ್ಲ ಅಂದರೆ ಯಾಕೆ ಹಿಂಗೆ ಮಾತಾಡ್ತೀವಿ, ಆರಾಮಾಗಿ ಮಾತಾಡೋ, ಬಿಗಿ ಬಂದ್ಬಿಟ್ಟಾಯ್ತು ಅಂತಾರೆ. ಇಲ್ಲ, ಆರಾಮಾಗಿ